ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 18 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಗವರ್ನರ್ ಗಿವ್ಸ್ ಅಪ್ರೂವಲ್ ಫಾರ್ ಸಿದ್ದರಾಮಯ್ಯಸ್ ಪ್ರಾಸಿಕ್ಯೂಷನ್. ಈ ಏನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಸ್ಕ್ಯಾಮ್ ಆಗಿದೆ, ಅದರ ಕುರಿತಾಗಿ ಕರ್ನಾಟಕದ ಚೀಫ್ ಮಿನಿಸ್ಟರನ್ನು ಪ್ರಾಸಿಕ್ಯೂಟ್ ಮಾಡಬೇಕು, ಅಂದರೆ ವಿಚಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಗವರ್ನರ್ ಅವರು ಆರ್ಡರ್ನ ಪಾಸ್ ಮಾಡಿದ್ದಾರೆ. ಸೊ ಈ ಕುರಿತಾಗಿ ನಾವು ಹೆಚ್ಚಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಅಂದರೆ ಗವರ್ನರು ಈ ರೀತಿಯಾದ ಒಂದು ಇನ್ವೆಸ್ಟಿಗೇಷನನ್ನು ಚೀಫ್ ಮಿನಿಸ್ಟರ್ ಮೇಲೆ ಕೈಗೊಳ್ಳೋದಕ್ಕೆ ಆರ್ಡರನ್ನು ಕೊಡ್ಬೋದಾ ಇಲ್ವಾ, ಏನು ಇವುಗಳ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡೋಣ. ಏನಾಗಿದೆ ಅಂತ ಅಂದರೆ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರೇನಿದ್ದಾರೆ ಅವರ ಮೇಲೆ ಮೂಡಾ ಸ್ಕ್ಯಾಮ್ ಮಾಡಿದ್ದಾರೆ. ಅಂದರೆ ಮೂಡಾ ಸೈಟ್ ಅಲೋಕೇಶನ್ಸಲ್ಲಿ ಅವರು ಅವ್ಯವಹಾರನ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆ ಅವ್ರ ಮೇಲಿದೆ. ಹಾಗಾಗಿ ಗವರ್ನರ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಒಂದು ಏನು ಆಪಾದನೆ ಇದೆ ಅದರ ಕುರಿತಾಗಿ ಸಂಪೂರ್ಣ ವಿಚಾರಣೆಯನ್ನು ಮಾಡಬೇಕು, ಅಲ್ಲಿಯವರೆಗೆ CM ಅವರು ರಿಸೈನ್ ಮಾಡಬೇಕು ಅಂತ ಹೇಳಿ ಒಂದು ಆರ್ಡರನ್ನು ಪಾಸ್ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತಾರೆ, ನಾನು ರಿಸೈನ್ ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ಇಲ್ಲೀಗಲ್ ಆ್ಯಂಡ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಹಾಗಾದರೆ ನಾವೀಗ ಇಲ್ಲಿ ನೋಡಬೇಕಾದ್ರೂ ಗವರ್ನರ್ ಯಾವ ರೀತಿ, ಅಂದರೆ ಅವ್ರಿಗೆ ಯಾವ ಪವರ್ ಇದೆ ಈ ರೀತಿಯಾದ ಒಂದು ಇನ್ವೆಸ್ಟಿಗೇಷನ್ನ ಕೈಗೊಳ್ಬೋದು ಅಂತ ಆರ್ಡರ್ ಮಾಡೋದಕ್ಕೆ ಅಂತ. ಗವರ್ನರ್ಗೆ ಸ್ಟ್ಯಾಟ್ಯುಟರಿ ಬ್ಯಾಕಿಂಗ್ ಕೂಡ ಇದೆ. ಅಂದರೆ ಈಗ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇದೆ, ಇಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೆ, ಇವುಗಳ ಒಂದು ಆಧಾರದ ಮೇಲೆ ಗವರ್ನರ್ CM ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಆರ್ಡರ್ ಕೊಡ್ಬೋದು. ಎರಡನೇದಾಗಿ ಕೋರ್ಟ್ ಜಡ್ಜ್ಮೆಂಟ್ಸ್ಗಳಿಂದ ಈ ಹಿಂದೆ ನಡೆದಿರುವಂತಹ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿರುವಂಥ ಸ್ಕ್ಯಾಮ್ಗಳೇನಿದ್ದಾವೆ, ಆ ಒಂದು ಸ್ಕ್ಯಾಮ್ಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಏನಿದೆ ಅವು ಕೂಡ ಗವರ್ನರ್ಗೆ ಈ ಪವರನ್ನು ಕೊಡ್ತಾರೆ. ಸೊ ಕೆಲವು ಒಂದು ಕೇಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಮೊದಲಿಗೆ ಕರ್ನಾಟಕ ಗವರ್ನರ್ ಅವರು ಸ್ಟೇಟ್ ಮಾಡಿರುವಂತಹ ಕೇಸ್ ಲಾ ಅನ್ನು ನೋಡೋಣ. ಈ ಕೇಸ್ ಲಾ ಇವರು ಸ್ಟೇಟ್ ಮಾಡಿರೋ ಕೇಸ್ ಲಾ ಬಂದು ಮಹಾರಾಷ್ಟ್ರ ಸ್ಪೆಷಲ್ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅನ್ನೋ ಒಂದು ಕೇಸ್ ಲಾವನ್ನು ಇವರು ಕೋರ್ಟ್ ಮಾಡಿದ್ದಾರೆ. ಇದು 2004ರಲ್ಲಿ ನಡೆದಿರುವಂಥ ಕೇಸು. ಇಲ್ಲಿ ಏನಾಗಿತ್ತು ಅಂದರೆ, ಇಲ್ಲಿ ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಆಗಿರಲಿಲ್ಲ, ಬಟ್ ಬೇರೆ ಮಿನಿಸ್ಟರ್ಗಳು 2 ಮಿನಿಸ್ಟರ್ಗಳು ಇನ್ವಾಲ್ವ್ ಆಗಿರುವಂತಹ ಒಂದು ಕೇಸ್ ಆಗಿತ್ತು. ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂತಂದರೆ, ಗವರ್ನರಿಗೆ ಏನಾದರೂ ಈ ಮಿನಿಸ್ಟರ್ಗಳು ಅವ್ಯವಹಾರನ ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಡೌಟ್ ಇತ್ತು ಅಂದರೆ ಅವರ ಮೇಲೆ ಇನ್ವೆಸ್ಟಿಗೇಷನನ್ನು ಆರ್ಡರ್ ಮಾಡ್ಬೋದು. ಹಾಗೆಯೇ ಆ ಒಂದು ಗವರ್ನರ್ದ ಡಿಸಿಷನ್ ಏನಿದೆ ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಆ್ಯಂಡ್ ಅಡ್ವೈಸಿಂದ ಮಾಡಬೇಕಾಗಿರೋದೇನಿಲ್ಲ, ಅವರ ಓನ್ ಡಿಸ್ಕ್ರಿಷನ್ ಅದು. ಅಂದರೆ ಅವರು ಇಂಡಿಪೆಂಡೆಂಟಾಗಿ ಈ ಒಂದು ನಿರ್ಧಾರನ ತಗೋಬೋದು ಅಂತ ಅಂದ್ಬಿಟ್ಟು ಆ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಮತ್ತು 1982ರಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ AR ಅಂತುಲೆ ಏನಿದ್ರು ಅವರ ಮೇಲೆ ಕೂಡ ಇದೇ ರೀತಿಯಾದ ಒಂದು ಇನ್ವೆಸ್ಟಿಗೇಷನನ್ನು ಗವರ್ನರ್ ಅವರು ಆರ್ಡರ್ ಮಾಡಿದರು. ಯಾವಾಗ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದರು, ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಇದು ಗವರ್ನರ್ ಓನ್ ಡಿಸ್ಕ್ರಿಷನ್, ಅಂದರೆ ಗವರ್ನರ ಸ್ವಂತ ನಿರ್ಧಾರ ಆಗಿರುತ್ತೆ ಹೊತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದ ಸಹಾಯ ಏನೂ ತಗೊಳ್ಳೋದಿಲ್ಲ ಅವರು. ಅಕಸ್ಮಾತ್ ಏನಾದ್ರು ಗವರ್ನರ್ಗೆ ಇಲ್ಲಿ ಒಂದು ಅವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ ಅಂತ ಅವ್ರಿಗೆ ಅನಿಸ್ತು ಅಂತಂದರೆ ಅವರೇನೇ ತಮ್ಮ ಸ್ವಂತ ನಿರ್ಧಾರದಿಂದ ಅವರು ಈ ಒಂದು ಇನ್ವೆಸ್ಟಿಗೇಷನನ್ನು ಆರ್ಡರ್ ಮಾಡ್ಬೋದು ಅಂತ ಆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೇಸಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಇದು ಮುಂದೆ ಯಾವ ರೀತಿಯಾದ ಒಂದು ಟರ್ನನ್ನು ತಗೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. UPSC advertises lateral entry posts in ministries, opposition cries fall. ಈ ಒಂದು ಲ್ಯಾಟರಲ್ ಎಂಟ್ರಿ ಡಿಬೇಟ್ ಏನಿದೆ ಅದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಹಾಗಾದರೆ ಏನು ಈ ಲ್ಯಾಟರಲ್ ಎಂಟ್ರಿ ಅನ್ನೋದನ್ನು ಮೊದಲಿಗೆ ನೋಡೋಣ. ಲ್ಯಾಟರಲ್ ಎಂಟ್ರಿ ಅಂತಂದರೆ, ಒಂದು ಗವರ್ನಮೆಂಟ್ ಪೊಸಿಷನ್ಗೆ ಪ್ರೈವೇಟ್ ಸೆಕ್ಟರಿಂದ ಇರ್ಬೋದು, ಇಲ್ಲ ಬೇರೆ ಸ್ಟೇಟ್ ಗವರ್ನಮೆಂಟಿಂದ ಇರ್ಬೋದು, ಇಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿರ್ತವೆ, ಗೌರ್ಮೆಂಟ್ ಕಂಪನಿಗಳೇನಿರ್ತವೆ ಅದರಿಂದ, ಇಲ್ಲ ಅಟಾನಮಸ್ ಬಾಡಿಗಳಿಂದ ಯಾರು ಎಕ್ಸ್ಪರ್ಟೀಸ್ ಇರ್ತಾರೆ ಒಂದು ಫೀಲ್ಡಲ್ಲಿ ಅವರನ್ನು ಈ ಒಂದು ಟಾಪ್ ಲೆವೆಲ್ಸಲ್ಲಿ ಅಪಾಯಿಂಟ್ ಮಾಡೋದು. ಅಂದರೆ ಈಗ ಸೆಕ್ರೆಟರಿ ಲೆವೆಲಲ್ಲಿರ್ಬೋದು, ಜಾಯಿಂಟ್ ಸೆಕ್ರೆಟರಿ ಲೆವೆಲಲ್ಲಿರ್ಬೋದು, ಇಲ್ಲ ಸೀನಿಯರ್ ಪೊಸಿಷನ್ಸ್ ಏನಿರುತ್ತೆ, ಇಲ್ಲ ಮಿಡ್ ಲೆವೆಲ್ ಸೀನಿಯರ್ ಪೊಸಿಷನ್ಸ್ ಏನಿರುತ್ತೆ, ಇಂತಹ ಒಂದು ಪೊಸಿಷನ್ಗಳಿಗೆ ಬೇರೆ, ಅಂದರೆ ಪ್ರಮೋಷನ್ ಮೂಲಕ ಬರೋದಲ್ದಿರ ಬೇರೆ ಒಂದು ಎಕ್ಸ್ಪರ್ಟೀಸ್ ಇರುವಂತಹ ಒಬ್ಬ ಪರ್ಸನನ್ನು ನೇಮಕಾತಿ ಮಾಡೋದನ್ನ ನಾವು ಲ್ಯಾಟರಲ್ ಎಂಟ್ರಿ ಅಂತ ಕರಿತೀವಿ.
ಹಾಗಾದರೆ ಏನಕ್ಕೆ ಈ ಲ್ಯಾಟರಲ್ ಎಂಟ್ರಿ ಕಾನ್ಸೆಪ್ಟ್ ನ್ಯೂಸಲ್ಲಿದೆ ಅಂತ ಅಂದರೆ, ಈಗ ನಾವೇ ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ನಾವು ಅಂತ ಅಂದರೆ ನಮಗೆ ಎಲ್ಲದರ ಬಗ್ಗೆ ಸೂಪರ್ಫಿಷಿಯಲ್ ನಾಲೆಡ್ಜ್ ಇರುತ್ತೆ. ಅಂದರೆ ಮೇಲೆ ಒಂದು ಬರ್ಡ್ಸ್ ವ್ಯೂ ಅಂತ ಏನು ಹೇಳ್ತೀವಿ ಅದು ಮಾತ್ರ ಇರುತ್ತೆ. ಅಂದರೆ ನಾವು ಒಂದು ಸ್ಪೆಸಿಫಿಕ್ ಏರಿಯಾಲಿ ನಾವು ಎಕ್ಸ್ಪರ್ಟೀಸನ್ನು ತಗೊಂಡಿರಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು IAS ಆಫೀಸರ್ ಹೆಲ್ತ್ ಮಿನಿಸ್ಟ್ರಿಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿನೋ ಇಲ್ಲ ಏನು ಮ್ಯಾನೇಜರ್ ಡೆಪ್ಯೂಟಿ ಡೈರೆಕ್ಟರ್ ಆಗಿನೋ ಡೆಪ್ಯೂಟಿ ಸೆಕ್ರೆಟರಿ ಆಗಿನೋ ಏನೋ ಒಂದು ಪೊಸಿಷನಲ್ಲಿ ಇದ್ದಾರೆ. ಬಟ್ ಆ ಒಂದು IAS ಆಫೀಸರ್ಗೆ ಹೆಲ್ತ್ ಡಿಪಾರ್ಟ್ಮೆಂಟಿನ ಬಗ್ಗೆ ಏನು ಒಂಥರ ಜನರಲ್ ನಾಲೆಡ್ಜ್ ಏನಿರುತ್ತೆ ಅದು ಮಾತ್ರ ಇರುತ್ತೆ ಹೊರತು ಸ್ಪೆಷಲ್ ಎಕ್ಸ್ಪರ್ಟೀಸ್ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಅವರ ಕಾರ್ಯವೈಖರಿಯಲ್ಲಿ ನಾವು ಎಫಿಷಿಯನ್ಸಿಯನ್ನು ನೋಡೋದಕ್ಕೆ ಸಾಧ್ಯ ಇರಲ್ಲ. ಅಷ್ಟಾಗಿ ಎಫೆಕ್ಟಿವ್ ಆಗೂ ಇರೋದಿಲ್ಲ, ಎಫಿಷಿಯೆಂಟಾಗೂ ಇರೋದಿಲ್ಲ. ಅದೇ ಈಗ ಲ್ಯಾಟರಲ್ ಎಂಟ್ರಿಯಲ್ಲಿ ನಾವು ಆ ಒಂದು ಪೋಸ್ಟನ್ನು ಫಿಲ್ ಮಾಡ್ತಾ ಇದ್ದೀವಿ ಅಂತಂದರೆ ಏನು ರಿಕ್ವೈರ್ಮೆಂಟ್ಸ್ ಇರ್ತಾರೆ ಆಗ ಅಂತಂದರೆ ಆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರಬೇಕು, ಇಲ್ಲ ಹೆಲ್ತ್ ರಿಲೇಟೆಡ್ ಏನಾದ್ರು ಒಂದು ಕೋರ್ಸನ್ನು ಮಾಡಿರಬೇಕು. ಸೊ ಈ ರೀತಿಯಾದ ಒಂದು ಕ್ರೈಟೀರಿಯಾನ ಇಟ್ಟಾಗ ಲ್ಯಾಟರಲ್ ಎಂಟ್ರಿಯಲ್ಲಿ ಆ ಒಂದು ಫೀಲ್ಡಲ್ಲಿ ಯಾರು ಸ್ಪೆಷಲೈಸ್ ಮಾಡಿರ್ತಾರೆ ಇಲ್ಲ ಆ ಒಂದು ಫೀಲ್ಡಲ್ಲಿ ಏನು ಎಕ್ಸ್ಪರ್ಟೈಸ್ ಇರುತ್ತೆ ಅವರನ್ನು ಆ ಪೊಸಿಷನ್ಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಅಲ್ಲಿ ಗವರ್ನೆನ್ಸ್ ಕೂಡ ಎಫಿಷಿಯೆಂಟ್ ಆಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ, ರೆಸ್ಪಾನ್ಸಿಬಲ್ ಆಗಿರುತ್ತೆ ಮತ್ತು ಕ್ವಾಲಿಟಿ ಸರ್ವಿಸ್ ಡೆಲಿವರಿಯನ್ನು ನಾವಲ್ಲಿ ಕೊಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಲ್ಯಾಟರಲ್ ಎಂಟ್ರಿ ನ್ಯೂಸಲ್ಲಿ ಇದೆ. ಅದೇ ಸಮಯಕ್ಕೆ ಲ್ಯಾಟರಲ್ ಎಂಟ್ರಿಯಿಂದ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಏನು ಅಂತ ಅಂದರೆ ಈಗ ಲ್ಯಾಟರಲ್ ಎಂಟ್ರಿಗೆ ಬರೋರು ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡಿರ್ತಾರೆ, ಇಲ್ಲಾಂದರೆ ಪ್ರೈವೇಟ್ ಕಂಪನಿಗಳಲ್ಲಿ ವರ್ಕ್ ಮಾಡಿರೋರು ಇರ್ಬೋದು, ಇಲ್ಲ ಯಾವುದೋ ಒಂದು ಅಟಾನಮಸ್ ಬಾಡಿಯಲ್ಲಿ ವರ್ಕ್ ಮಾಡಿರ್ತಾರೆ. ಸೊ ಅವರಿಗೆ ಗವರ್ನಮೆಂಟ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಿರೋಲ್ಲ. ಸೊ ಇದು ಆಲ್ರೆಡಿ ಮಿಡ್ ಸೀನಿಯರ್ ಪೊಸಿಷನ್ ಅಂತ ಅಂದಾಗ ಈ ಒಂದು ಪೊಸಿಷನ್ಗೆ ಹೋಗೋದಕ್ಕೆ ಈ ಗ್ರೌಂಡ್ ಲೆವೆಲಿಂದ ಓದೋರಿಗೆ ಹಲವಾರು ರೀತಿಯ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ಜನರ ಜೊತೆ ಯಾವ ರೀತಿ ಮಾತಾಡಬೇಕು, ಪಾಲಿಸಿ ಫಾರ್ಮುಲೇಷನಲ್ಲಿ ಯಾವ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೋಬೇಕು, ಏನೇನು ಯಾವ ಒಂದು ಸ್ಟೆಪ್ ತೊಗೊಂಡ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ ರೀತಿಯಾದ ಒಂದು ನಾಲೆಡ್ಜ್ ಇರುತ್ತೆ ಯಾರಿಗೆ ಪ್ರಮೋಟ್ ಆಗಿ ಬರ್ತಾ ಇರೋರಿಗೆ. ಅದೇ ಲ್ಯಾಟರಲ್ ಎಂಟ್ರಿ ಇರೋರಿಗೆ ಅವ್ರ ಗೌರ್ಮೆಂಟ್ ವರ್ಕಿಂಗ್ ನಾಲೆಡ್ಜೇ ಇರೋದಿಲ್ಲ, ಗೌರ್ಮೆಂಟ್ ಆಫೀಸಸ್ಸಲ್ಲಿ ಯಾವ ವರ್ಕ್ ಕಲ್ಚರ್ ಇರುತ್ತೆ ಅನ್ನೋದು ಅವ್ರಿಗೆ ತಿಳಿದಿರೋದಿಲ್ಲ. ಸೊ ಇದರಿಂದ ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಟ್ರಾನ್ಸ್ಪರೆನ್ಸಿ ಮತ್ತು ಫೇರ್ನೆಸ್, ಅವರು ಇವಾಗ ಲ್ಯಾಟರಲ್ ಎಂಟ್ರಿಯಿಂದ ಯಾರನ್ನಾರು ಒಬ್ಬರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಟ್ರಾನ್ಸ್ಪರೆಂಟ್ ಆಗಿದೆಯಾ, ಎಲ್ಲಿ ಯಾವುದೇ ರೀತಿಯಾದ ಒಂದು ಅಕ್ರಮಗಳು ನಡೆದಿಲ್ವಾ, ಆ ಒಂದು ಕ್ಯಾಂಡಿಡೇಟ್ನ ಒಂದು ಎಫಿಷಿಯನ್ಸಿ ಮೇಲೇ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾದ ಒಂದು ಪ್ರಾಬ್ಲಮ್ಗಳು ಈ ಲ್ಯಾಟರಲ್ ಎಂಟ್ರಿಯಲ್ಲಿ ಇದೆ. ಸೊ ಇವಾಗ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ 24 ಮಿನಿಸ್ಟ್ರಿಗಳಲ್ಲಿ 45 ಜಾಯಿಂಟ್ ಸೆಕ್ರೆಟರಿ, ಡೈರೆಕ್ಟರು, ಡೆಪ್ಯೂಟಿ ಸೆಕ್ರೆಟರಿ ಈ ಒಂದು ಪೋಸ್ಟ್ಗಳಿಗೆ UPSC ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೆ ಅವರು ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ಇಂಟರ್ವ್ಯೂ ಪ್ರೊಸೆಸ್ ಅದೆಲ್ಲನೂ ನಡೆಯುತ್ತೆ. ಸೊ ಇಷ್ಟು ಲ್ಯಾಟರಲ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ನಡ್ಡಾ ಮಾನಿಟರ್ಸ್ ಇಂಡಿಯಾಸ್ ಮಂಕಿ ಪಾಕ್ಸ್ ಪ್ರಿಪೇರ್ಡ್ನೆಸ್. ಮೊನ್ನೆ ಅಷ್ಟೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ ಇದು ಮಂಕಿ ಪಾಕ್ಸನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಡಿಕ್ಲೇರ್ ಮಾಡಿದೆ. ಸೊ ಹಾಗಾದರೆ ನಾವಿಲ್ಲಿ ಮೊದಲಿಗೆ ಮಂಕಿ ಪಾಕ್ಸ್ ಅಂದರೆ ಏನು, ಅದರ ಸಿಂಪ್ಟಮ್ಸ್ ಏನು ಅಂತ ನೋಡೋಣ. ಅದಾದಮೇಲೆ ಈ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತಂದರೆ ಏನು ಅಂತ ನಾವು ನೋಡೋಣ. ಮೊದಲಿಗೆ ಮಂಕಿ ಪಾಕ್ಸ್ ಏನಿದೆ ಇದೊಂದು ವೈರಲ್ ಡಿಸೀಸ್, ಅಂದರೆ ವೈರಾಣುಗಳಿಂದ ಬರುವಂಥ ಡಿಸೀಸ್ ಆಗಿದೆ. ಇದು ಮುಖ್ಯವಾಗಿ ಮನುಷ್ಯರಿಗೆ ಪ್ರಾಣಿಗಳಿಂದ ಬರುತ್ತೆ. ಅಂದರೆ ಇಟ್ ಇಸ್ ಅ ಝೂನಾಟಿಕ್ ಡಿಸೀಸ್ ಅಂತ ನಾವು ಹೇಳ್ಬೋದು. ಅಂದರೆ ಇವಾಗ ಇಲಿಗಳು ಇಲ್ಲ ಯಾವುದಾದ್ರು ಪ್ರೈಮೇಟ್ಸು ಅವುಗಳಿಂದ ಮನುಷ್ಯರಿಗೆ ತಾಕುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇದರ ಫಸ್ಟ್ ಕೇಸ್ ಬಂದು 1970ರಲ್ಲಿ ಆಫ್ರಿಕಾದಲ್ಲಿನ ಕಾಂಗೋ ದೇಶದಲ್ಲಿ ಮೊದಲ ಬಾರಿಗೆ ಈ ಮಂಕಿ ಪಾಕ್ಸ್ ಕಾಣಿಸ್ಕೊಂಡಿತ್ತು. ಮತ್ತು ಇದರ ಸಿಂಪ್ಟಮ್ಸ್ ಏನು ಅಂತಂದರೆ ಸ್ಕಿನ್ ರ್ಯಾಷಸ್ ಆಗುತ್ತೆ. ಅಂದರೆ ಈಗ ಒಂಥರ ಗುಳ್ಳೆಗಳು ಎದ್ದು ಅಲ್ಲಿ ರೆಡ್ನೆಸ್ ಏನು ಬರುತ್ತೆ ಆ ಥರ ರ್ಯಾಶ್ ಆಗುತ್ತೆ, ಇಲ್ಲ ಜ್ವರ ಇರುತ್ತೆ, ಲಿಂಫ್ ನೋಡ್ಸ್ಗಳು ಊದ್ಕೊಳ್ಳುತ್ತೆ. ಈ ರೀತಿಯಾದ ಒಂದು ಸಿಂಪ್ಟಮ್ಸ್ಗಳಿದ್ರೆ ಅದನ್ನು ನಾವು ಮಂಕಿ ಪಾಕ್ಸ್ ಅಂತ ಹೇಳ್ಬೋದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ ಮಂಕಿ ಪಾಕ್ಸ್ ಇನ್ಫೆಕ್ಷನ್ಗೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ವ್ಯಾಕ್ಸಿನ್ ಅವೈಲಬಿಲಿಟಿ ಇಲ್ಲ. ಇದರ ಒಂದು ಪ್ರಭಾವ ಅಥವಾ ಸ್ಪ್ರೆಡ್ಡನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇತರೆ ವೈರಲ್ ವ್ಯಾಕ್ಸಿನ್ಸ್ಗಳೇನಿದೆ ಅವುಗಳನ್ನೇ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಮಂಕಿ ಪಾಕ್ಸ್ ಬಗ್ಗೆ ಡೀಟೇಲ್ಸ್ ಆಯಿತು. ಹಾಗಾದರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತಂದರೆ ಏನು ಅಂತ ನೋಡೋಣ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡುತ್ತೆ. ಯಾವಾಗ ಅಂತ ಅಂದರೆ ಯಾವುದೋ ಒಂದು ಎಕ್ಸ್ಟ್ರಾರ್ಡಿನರಿ ಈವೆಂಟ್ ಆಗುತ್ತೆ, ಅಂದರೆ
ಏನು ಅಂತ ಹೇಗೆ ಅಂತಂದರೆ, ಆ ಒಂದು ಡಿಸೀಸಿಂದ ಒಂದು ಡಿಸೀಸ್ ಪ್ರಪಂಚಾದ್ಯಂತ ಫಾಸ್ಟಾಗಿ ಹರಡುತ್ತೆ. ಪ್ಲಸ್ ಅದಕ್ಕೆ ಇವಾಗ ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ನಾವು ಅದರ ಸ್ಪ್ರೆಡ್ ಏನಿದೆ, ಅಂದರೆ ಅದರ ಹರಡುವಿಕೆ ಏನಿದೆ ಅದನ್ನು ತಡೆಗೊಳಿಸ್ಬೇಕಾಗುತ್ತೆ. ಅಂದರೆ ಇರೋವಂತಹ ಒಂದು ಜಾಗ ಏನಿದೆ ಅದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಅದು ಸ್ಪ್ರೆಡ್ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಹಾಗಾಗಿ WHO ಈ ಒಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಡಿಕ್ಲೇರ್ ಮಾಡುತ್ತೆ. ಹಾಗೆ ಇದಕ್ಕೆ 3 ಕ್ರೈಟೀರಿಯಾ ಕೂಡ ಇದೆ. ಏನು ಅಂತಲೇ, ಮೊದಲಿಗೆ ಅದೊಂದು ಎಕ್ಸ್ಟ್ರಾರ್ಡಿನರಿ ಇವೆಂಟ್ ಆಗಿರಬೇಕು. ಅಂದರೆ ಆ ಒಂದು ಸ್ಪ್ರೆಡ್ ಏನಿದೆ, ಹರಡುವಿಕೆ ಏನಿದೆ ಅದು ಬಹಳ ವೇಗದಲ್ಲಿ ಹರಡ್ತಾ ಇದ್ದರೆ ಆಗ ಅದನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡ್ತಾರೆ. ಅದರ ಜೊತೆಗೆ ಪಬ್ಲಿಕ್ ಹೆಲ್ತ್ ರಿಸ್ಕ್ ಬೇರೆ ಸ್ಟೇಟ್ಗಳಿಗೂ ಕೂಡ ಇದೆ ಅಂತ ಅಲ್ಲಿ ಸಾಬೀತಾಗಬೇಕು. ಸೊ ಇವಾಗ ನಾವು ಎಕ್ಸಾಂಪಲ್ ಕಾಂಗೋ ಅಲ್ಲಿ ಈ ಒಂದು ಮಂಕಿ ಪಾಕ್ಸ್ ಇದೆ ಅಂತ ತಗೊಳ್ಳೋಣ. ಸೊ ಕಾಂಗೋ ಅಲ್ಲಿ ಇದು ಬೇಗ ಹರಡ್ತಾ ಇದೆ. ಸೊ ಆವಾಗ ಅದು ಎಕ್ಸ್ಟ್ರಾರ್ಡಿನರಿ ಇವೆಂಟ್ ಆಯಿತು. ಅದೇ ರೀತಿ ಕಾಂಗೋದ ಅಕ್ಕಪಕ್ಕ ದೇಶ ಇರ್ಬೋದು, ಇಲ್ಲ ನೆರೆಹೊರೆಯ ರಾಷ್ಟ್ರಗಳಿಗೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದಾಗ, ಅದರಿಂದ ಪಬ್ಲಿಕ್ ಹೆಲ್ತ್ ರಿಸ್ಕ್ ಇದೆ ಅಂತಂದಾಗ ಕೂಡ ಈ ಒಂದು PHEIC ಏನಿದೆ, ಅಂದರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಏನಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಕೋಆರ್ಡಿನೇಷನ್ ಬೇಕು. ಅಂದರೆ ಈಗ ಈ ಮಂಕಿ ಪಾಕ್ಸ್ ಏನಿದೆ ಅದು ಕಾಂಗೋ ಅಲ್ಲಿ ಯಾರೋ ಒಬ್ಬರಿಗಿತ್ತು, ಬಟ್ ಅಲ್ಲಿ ಡಿಟೆಕ್ಟ್ ಆಗಿರೋದಿಲ್ಲ. ಅವ್ರು ಫ್ಲೈಟ್ ತೊಗೊಂಡು ಬೇರೆ ಯಾವುದೋ ಒಂದು ದೇಶಕ್ಕೆ ಹೋದ್ರು ಅಂತಂದರೆ ಅಲ್ಲಿ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೋಬೋದು, ಇಲ್ಲ ಅವರು ಅಲ್ಲಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ ಅವ್ರಿಗೆ ಸ್ಪ್ರೆಡ್ ಆಗುವಂತ ಇರ್ಬೋದು. ಸೊ ಹಾಗಾಗಿ ಏನು ಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಕೋಆಪ್ರೇಷನ್ ಬೇಕಾಗುತ್ತೆ. ಅಂದರೆ ರಾಷ್ಟ್ರಗಳ ಒಂದು ಸಹಕಾರ ಇರಬೇಕು, ಸೌಹಾರ್ದತೆ ಇರಬೇಕು. ಸೊ ಈ 3 ಯಾವಾಗ ಬೇಕಾಗುತ್ತೆ ಒಂದು ಡಿಸೀಸ್ ಇದೆ ಅಂತಂದಾಗ, ಆಗ ಅದನ್ನು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ WHO ಡಿಕ್ಲೇರ್ ಮಾಡುತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಡು ಡಾಕ್ಟರ್ಸ್ ನೀಡ್ ಅ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್. ನಮಗೆಲ್ಲ ಗೊತ್ತೇ ಇದೆ ಏನು ನಡೀತಾ ಇದೆ ಕೋಲ್ಕತ್ತಾ ಅಲ್ಲಿ ಅಂತ. ಸೊ ಹಾಗಾಗಿ ಅದರ ಒಂದು ಹಿನ್ನೆಲೆಯಿಂದ ಮತ್ತೆ ಡಾಕ್ಟರ್ಸ್ ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಏನಿರ್ತಾರೆ ಅವರ ಪ್ರೊಟೆಕ್ಷನ್ ಅನ್ನೋದು ಮತ್ತೆ ಸರ್ಕಾರದ ಮುಂದೆ ಒಂದು ಡಿಮ್ಯಾಂಡ್ ಆಗಿ ಬಂದಿದೆ. ನಾವು ಯೂಶ್ವಲಾಗಿ ನಮಗೆ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಇಲ್ಲ ಡ್ರಗ್ಗಳು ಕರೆಕ್ಟಾಗಿ ಸಿಗ್ತಾ ಇದೆಯಾ, ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ಸಿಗ್ತಾ ಇದೆಯಾ, ನಾವು ಹೋಗಿದ ತಕ್ಷಣ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಡಾಕ್ಟರ್ಸ್ ಇದ್ದಾರಾ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆಯಾ, ಈ ರೀತಿಯಾದ ಒಂದು ಸವಲತ್ತುಗಳನ್ನು ನಾವು ನೋಡ್ತೀವಿ. ಅದೇ ಅಲ್ಲಿ ವರ್ಕ್ ಮಾಡ್ತಾ ಇರೋ ಡಾಕ್ಟರ್ಗಿರ್ಬೋದು ಇಲ್ಲ ನರ್ಸ್ಗಿರ್ಬೋದು ಅವರಿಗೆ ಅಲ್ಲಿ ಬೇಕಾಗಿರುವಂಥ ಬೇಸಿಕ್ ಫೆಸಿಲಿಟೀಸ್ ಇದೆಯಾ ಅನ್ನೋದನ್ನ ನಾವು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡಿರೋದಿಲ್ಲ. ಅದರ ಜೊತೆಗೆ ಈ ಪೇಷಂಟ್ಗಳ ಕೇರ್ ಟೇಕರ್ಸ್ ಏನಿರ್ತಾರೆ ಅವರು ಕೂಡ ಹಲವಾರು ಬಾರಿ ಡಾಕ್ಟರ್ಗಳ ಮೇಲಿರ್ಬೋದು, ನರ್ಸ್ಗಳ ಮೇಲಿರ್ಬೋದು ಜಗಳ ಆಡೋದನ್ನು ನಾವು ನೋಡಿರ್ತೀವಿ. ಹಲವಾರು ಬಾರಿ ಅದು ಹೊಡೆದಾಟಕ್ಕೂ ಕೂಡ ಹೋಗಿರೋದನ್ನು ನಾವು ಕೇಳಿದ್ದೀವಿ, ಪ್ಲಸ್ ನೋಡಿದ್ದೀವಿ ಕೂಡ. ಇದು ಒಂದು ಕಡೆ ಫಿಸಿಕಲ್ ಅಸಾಲ್ಟ್ ಆದರೆ ಅವ್ರಿಗೆ ಎಮೋಷ್ನಲ್ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಇರುತ್ತೆ. ಈಗ ಹಲವಾರು ಬಾರಿ ಡಾಕ್ಟರ್ಗಳು ಸತತವಾಗಿ 36 ಗಂಟೆ 48 ಗಂಟೆ 3 ದಿನ 4 ದಿನ ಈ ರೀತಿಯಾಗಿ ವರ್ಕ್ ಮಾಡಿರ್ತಾರೆ. ಸೊ ಅವ್ರಿಗೆ ಆ ಒಂದು ವರ್ಕ್ ಮಾಡಿದಾಗ ಅಷ್ಟು ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ದಿರ ಈ ರೀತಿಯಾದ ಒಂದು ವರ್ಕನ್ನು ಮಾಡಿದಾಗ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅವ್ರು ರೆಸ್ಟ್ ಮಾಡೋದಕ್ಕೆ ಕೂಡ ಸರಿಯಾದ ಜಾಗಗಳು ಹಾಸ್ಪಿಟಲ್ಗಳಲ್ಲಿ ಇಟ್ಟಿರೋದಿಲ್ಲ. ಮತ್ತು ಅವರು ಪೇಷಂಟ್ಗಳ ಬೆಡ್ ಮೇಲೆ ಮಲ್ಕೊತಾ ಇರ್ತಾರೆ, ಇಲ್ಲ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಮಲ್ಕೊತಾ ಇರ್ತಾರೆ. ಈ ರೀತಿಯಾದ ಹಲವಾರು ಪ್ರಾಬ್ಲಮ್ಗಳನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಪ್ರಾಬ್ಲಮ್ ಅಂತಾನೆ, ಮೊದಲಿಗೆ ಈ ಹೆಲ್ತ್ ಏನಿದೆ ಇದು ಬಂದು ಸ್ಟೇಟ್ ಸಬ್ಜೆಕ್ಟ್ ಆಗಿದೆ. ಅಂದರೆ ರಾಜ್ಯ ಸರ್ಕಾರಗಳು ಈ ಒಂದು ನಿಟ್ಟಿನಲ್ಲಿ ಏನೇ ಒಂದು ಡೈರೆಕ್ಷನ್ಸ್ ಏನೇ ಒಂದು ಇಂಪ್ರೂವ್ಮೆಂಟ್ಸ್ ಮಾಡಬೇಕಂದ್ರೂ ಅದು ರಾಜ್ಯ ಸರ್ಕಾರದಿಂದನೇ ಮಾಡಬೇಕು. ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಸರಿ ಕೊಡಬೇಕು. ಈ ಹಾಸ್ಪಿಟಲ್ಗಳನ್ನ ಇನ್ಸ್ಪೆಕ್ಷನ್ ಏನು ನಡೆಯುತ್ತೆ ಅಂಥ ಟೈಮಲ್ಲಿ ಈ ಎಲ್ಲ ರೀತಿಯಾದ ಒಂದು ಸವಲತ್ತುಗಳಿದೆಯಾ ಅನ್ನೋದನ್ನು ಚೆಕ್ ಮಾಡಿ ತದನಂತರನೇ ಆ ಒಂದು ಲೈಸೆನ್ಸ್ ಕಂಟಿನ್ಯೂಯೇಷನ್ ಇರ್ಬೋದು, ಲೈಸೆನ್ಸ್ ಕೊಡೋದಿರ್ಬೋದು, ಇವುಗಳನ್ನು ಮಾಡಬೇಕು ಸರ್ಕಾರ. ಇದರ ಜೊತೆಗೆ ಏನೇ ಪ್ರಾಬ್ಲಮ್ ಬಂದರೂ ಹೆಲ್ತ್ ಸೆಕ್ಟರಲ್ಲಿ ಅದನ್ನು ಸರಿ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರಗಳ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ಇವಾಗ ಅಲ್ಲಿ ಒಂದು ಹಾಸ್ಪಿಟಲಲ್ಲಿ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೂ ಕೂಡ ಅದನ್ನು ಸರಿ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಒಂದು ಕೆಲಸ ಆಗಿರುತ್ತೆ. ಇದು ಈ ಒಂದು ವೈಲೆನ್ಸ್ ಏನಾಗ್ತಾ ಇದೆ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಇದು ಮೊದಲನೇ ಬಾರಿಗೆ ಏನಲ್ಲ. ನಮಗೆ ಗೊತ್ತಿರೋ ಹಾಗೆ 1973 ಅರುಣಾ ಶಾನ್ಭೋಗ್ ಅವರ ಮೇಲೆ ಏನು ಮುಂಬೈ ಹಾಸ್ಪಿಟಲಲ್ಲಿ ಅತ್ಯಾಚಾರ ಆಯಿತು, ಅವರು ಸುಮಾರು 41 ವರ್ಷ ವೆಜಿಟೇಟಿವ್ ಸ್ಟೇಟಲ್ಲಿದ್ದು 2015 ಸಾವನ್ನಪ್ಪಿದ್ದಾರೆ. ಸೊ 41 ವರ್ಷ ಅಂತ ಅಂದರೆ ಅವರ ಮೆಂಟಲ್ ಸ್ಟೇಟ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಊಹಿಸ್ಕೋಬೋದಾಗುತ್ತೆ. ಇಷ್ಟೇ ಅಲ್ಲದಿರ ಇನ್ನು ಹಲವಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ.
ಮತ್ತು ಇನ್ನು ಏನು ಹೇಳಿದೆ ಈ ಆರ್ಟಿಕಲ್ನಲ್ಲಿ ಅಂತಂದರೆ, ಹಲವಾರು ಹೆಲ್ತ್ ಕೇರ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಡಾಕ್ಟರ್ಸು ಮತ್ತು ಬೇರೆ ರೀತಿಯಾದ ಹೆಲ್ತ್ ಕೇರ್ ವರ್ಕರ್ಸ್ ಇಲ್ಲಿ ಮಾತನಾಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಕಾರಿಡಾರ್ಸಲ್ಲಿ ಸರಿಯಾದ ಲೈಟಿಂಗ್ ಇರೋದಿಲ್ಲ, ಅದರ ಜೊತೆಗೆ ಕ್ಯಾಮ್ರಾ ಸೆಕ್ಯೂರಿಟಿ ಕ್ಯಾಮ್ರಾಗಳಿರೋದಿಲ್ಲ, ಮತ್ತು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂತಂದರೆ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೇಫ್ಟಿ ಇರೋದಿಲ್ಲ. ಈ ರೀತಿಯಾದ ಒಂದು ಕಂಪ್ಲೇಂಟ್ಸ್ಗಳನ್ನು ನಾವು ಹೆಲ್ತ್ ಕೇರ್ ವರ್ಕರ್ಸಿಂದ ನಾವು ಕೇಳ್ಬೋದಾಗುತ್ತೆ. ಸೊ ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಇಮಿಡಿಯೇಟಾಗಿ ಫಸ್ಟು ಲೈಟಿಂಗ್ ಫೆಸಿಲಿಟೀಸ್ ಏನಿದೆ ಹಾಸ್ಪಿಟಲ್ಗಳಲ್ಲಿ ಅದನ್ನು ಸರಿ ಮಾಡಬೇಕು. ಮತ್ತು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಕೇರ್ ವರ್ಕರ್ಸ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಅವ್ರಿಗೆ ಪ್ರಾಪರ್ ಆಗಿರುವಂಥ ಒಂದು ಸೆಕ್ಯೂರಿಟಿ ಪರ್ಸನಲನ್ನು ಇಟ್ಟಿರಬೇಕು. ಇದಕ್ಕೆ ಇಲ್ಲಿ ಎಕ್ಸಾಂಪಲ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಈಗ UK ಯಲ್ಲಿ ಏನು ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಇದೆ, ಅಲ್ಲಿ 0 ಟಾಲರೆನ್ಸ್ ಪಾಲಿಸಿ ಆನ್ ವೈಲೆನ್ಸ್ ಅಂತ ಒಂದು ಪಾಲಿಸಿಯನ್ನು ಇದೆ. ಅಂದರೆ ಡಾಕ್ಟರ್ಸ್ ಮೇಲೆ ಯಾರು ವೈಲೆನ್ಸ್ ಆಯಿತು ಅಂದರೆ ಯಾರು ಅವ್ರ ಮೇಲೆ ಅಸಾಲ್ಟನ್ನು ಮಾಡಿರ್ತಾರೆ ಅವರ ಮೇಲೆ ಆ್ಯಕ್ಷನನ್ನು ತಗೊಳ್ತಾರೆ. ಇದು ಒಂದು ಕಡೆ ಗವರ್ನೆನ್ಸ್ ಸ್ಟ್ರಕ್ಚರ್ ಆದರೆ, ಮತ್ತೊಂದು ಕಡೆ ಆ ಒಂದು ಹೆಲ್ತ್ ಕೇರ್ ವರ್ಕರ್ಸ್ ಏನಿದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಪರ್ಸನಲ್ನ ಅಪಾಯಿಂಟ್ ಮಾಡಿರ್ತಾರೆ. ಅಂದರೆ ಬಾಡಿ ಗಾರ್ಡ್ಸ್ ಥರ ಇರ್ತಾರೆ ಅಲ್ಲಿ. ಇದು UK ಯಲ್ಲಿ. US ಅಲ್ಲಿ ಕೂಡ ಕೆಲವೊಂದು ಸ್ಟೇಟ್ಗಳಲ್ಲಿ ಈ ಅಸಾಲ್ಟ್ ಏನಾಗುತ್ತೆ ಹೆಲ್ತ್ ಕೇರ್ ವರ್ಕರ್ಸ್ ಮೇಲೆ ಅದನ್ನು ಕಂಡೆಮ್ ಮಾಡಿ ಅದಕ್ಕೆ ಪನಿಷ್ಮೆಂಟ್ಸ್ ಕೂಡ US ಅಲ್ಲೂ ಕೂಡ ಕೊಡ್ತಾರೆ. ಆಸ್ಟ್ರೇಲಿಯಾಗೆ ಬಂದರೆ ಅಲ್ಲೂ ಕೂಡ ಸೆಕ್ಯೂರಿಟಿ ಪರ್ಸನಲ್ಸ್ನ ಇಟ್ಟಿದ್ದಾರೆ, ಮತ್ತು ಪ್ಯಾನಿಕ್ ಬಟನ್ಸ್ನ ಕೊಟ್ಟಿದ್ದಾರೆ. ಆಗ ಏನಾದ್ರು ಪ್ರಾಬ್ಲಮ್ ಆಯಿತು ಇಮಿಡಿಯೇಟಾಗಿ ಅಂದರೆ ಪ್ಯಾನಿಕ್ ಬಟನ್ಸ್ನ ಒತ್ಬೋದು ಹೆಲ್ತ್ ಕೇರ್ ವರ್ಕರ್. ಸೊ ಯಾರಾದರೂ ಒಬ್ಬರು ಸಪೋರ್ಟ್ಗೆ ಬರ್ತಾರೆ. ಸೊ ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ಭಾರತದಲ್ಲೂ ಕೂಡ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇವಾಗ ಏರ್ಪೋರ್ಟಲ್ಲಿ ನಾವು ಎಷ್ಟು ಸೆಕ್ಯೂರಿಟಿನ ನೋಡ್ತೀವಿ, ಅಂತಹ ಒಂದು ಸೆಕ್ಯೂರಿಟಿನ ಕೂಡ ಹಾಸ್ಪಿಟಲ್ ಅಥವಾ ಹೆಲ್ತ್ ಕೇರ್ ಸೆಕ್ಟರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಏಕೆಂದರೆ ಹೆಲ್ತ್ ಕೇರ್ ಸೆಕ್ಟರ್ ಇಸ್ ಲೈಕ್ ಅ ಲೈಫ್ ಲೈನ್ ಆಫ್ ಇಂಡಿಯಾ. ನಮಗೆ ಗೊತ್ತಿದೆ, ಇಂಡಿಯಾ ಮೆಡಿಕಲ್ ಟೂರಿಸಮ್ ಹಬ್ ಕೂಡ ಆಗ್ತಾ ಇದೆ. ಸೊ ಹಾಗಿರುವಾಗ ನಾವು ಹೆಲ್ತ್ ಕೇರ್ ಸೆಕ್ಟರ್ ಮೇಲೆ ಹೆಚ್ಚಿನದಾಗಿ ಒಂದು ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ August 16 ಅಂದರೆ ಶುಕ್ರವಾರ ಹೆಲ್ತ್ ಮಿನಿಸ್ಟ್ರಿ ಒಂದು ಗೈಡ್ಲೈನನ್ನು ಇಶ್ಯೂ ಮಾಡಿದೆ. ಏನು ಅಂತಂದರೆ, ಈ ರೀತಿಯಾದ ಏನಾದರೂ ಒಂದು ವೈಲೆನ್ಸ್ ಹೆಲ್ತ್ ಕೇರ್ ವರ್ಕರ್ ಮೇಲೆ ಆಯಿತು ಅಂದರೆ ಆ ಒಂದು ಇನ್ಸ್ಟಿಟ್ಯೂಷನ್ನ ಹೆಡ್ ಏನಿರ್ತಾರೆ 6 ಗಂಟೆಗಳ ಒಳಗೆ ಅದನ್ನು ಪೊಲೀಸರಿಗೆ ರಿಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಡರನ್ನು ಹೆಲ್ತ್ ಮಿನಿಸ್ಟ್ರಿ ಪಾಸ್ ಮಾಡಿದೆ. ಇದರ ಜೊತೆಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನಿದೆ, ಇದು ಕೂಡ ಒಂದು ಪಾಲಿಸಿಯನ್ನು ಸೇಫ್ ವರ್ಕ್ ಎನ್ವಿರಾನ್ಮೆಂಟನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ರೆಸ್ಪೆಕ್ಟಿವ್ ಕಾಲೇಜಸ್ ಏನಿರುತ್ತೆ, ಹಾಸ್ಪಿಟಲ್ಸ್ ಏನಿರುತ್ತೆ, ಅವರು ಆ ಒಂದು ಸೇಫ್ ಎನ್ವಿರಾನ್ಮೆಂಟನ್ನು ಕೊಡೋದಕ್ಕೋಸ್ಕರ ಒಂದು ಪಾಲಿಸಿಯನ್ನು ಡ್ರಾಫ್ಟ್ ಮಾಡಬೇಕು ಅಂತ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಹೇಳಿದೆ. ಅದರ ಜೊತೆಗೆ ಯಾವುದೇ ರೀತಿಯಾದ ಒಂದು ಅಸಾಲ್ಟ್ ಆಯಿತು ಹೆಲ್ತ್ ವರ್ಕರ್ಸ್ ಮೇಲೆ ಅಂತಂದರೆ ಇಮಿಡಿಯೇಟಾಗಿ ಆ ಒಂದು ಅಸಾಲ್ಟನ್ನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ರಿಪೋರ್ಟ್ ಮಾಡಿ FIR ಮಾಡಬೇಕು. ಹಾಗೆ 48 ಗಂಟೆಗಳ ಒಳಗಡೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ಗೆ ಅದನ್ನು ರಿಪೋರ್ಟ್ ಮಾಡಬೇಕು ಅಂತ ಕೂಡ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆರ್ಡರ್ ಮಾಡಿದೆ. ಸೊ ಈ ಎಲ್ಲ ಒಂದು ಡೆವಲಪ್ಮೆಂಟ್ಸನ್ನು ನೋಡಿದ್ರೆ ಒಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಫಾರ್ ಹೆಲ್ತ್ ವರ್ಕರ್ಸ್ ಬೇಕು ಅಂತ ನಮಗನ್ಸುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.